ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಿವೇಕಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯ ಜವಾಬ್ದಾರಿ ಏನು ಎಂಬುದೇ ಅರಿವಿಲ್ಲ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಆರೋಪಿಸಿದರು. ಅವರು ತಾಲೂಕಿನ ಸಂವಿಧಾನ ಸರ್ಕಲ್ ಬಳಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಆರ್ಆರ್ ನಗರದ ಶಾಸಕ ಮುನಿರತ್ನ ಅವರ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮುನಿರತ್ನ ಅವರ ಶಾಸಕ ಸ್ಥಾನ ರದ್ದುಗೊಳಿಸಬೇಕು. ಇವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ರಾಜ್ಯದಲ್ಲಿ ಇಂತಹ ಕ್ರಿಮಿಗಳನ್ನು ಆಯ್ಕೆ ಮಾಡಿದ್ದು ಇವರಿಂದ ನಾವು ಏನನ್ನು ನಿರೀಕ್ಷೆ ಮಾಡಬಹುದು? ಇಂಥವರಿಂದ ಸಮಾಜ ಸುಧಾರಣೆ ಕಾಣಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಮಕೃಷ್ಣ ಅತ್ತೆಕುಪ್ಪೆ, ಸಿಪಿಐ ಬಸವರಾಜ ಕಲ್ಕುಣಿಕೆ, ಡಿಎಸ್ಎಸ್ನ ಮಹಿಳಾ ಅಧ್ಯಕ್ಷೆ ಮಹದೇವಮ್ಮ, ಶಿವರಾಜು ಸೇರಿದಂತೆ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ನನ್ನ ಪ್ರಗತಿಪರ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ, ಈ ದಿನ ಏನು ತಮಗೆಲ್ಲ ಗೊತ್ತಿರುವ ಹಾಗೆ ಆರ್ಆರ್ ನಗರದ ಮುನಿರತ್ನ ಬಿಜೆಪಿಯ MLA ಮುನಿರತ್ನ ಏನಿದ್ದಾರೋ ಆ 420 ಒಬ್ಬ ಗುತ್ತಿಗೆದಾರನ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಏನು ದಲಿತರಿಗೆ ಮತ್ತು ಒಕ್ಕಲಿಗರಿಗೆ ಹಾಗೂ ಮಹಿಳೆಯರಿಗೆ, ತಾಯಿಯಂದಿರಿಗೆ ಏನು ಅಸ್ಪೃಶ್ಯವಾಗಿ ಪದವನ್ನು ಬಳಕೆ ಮಾಡಿದ್ದಾನೆ. ಇದನ್ನ ಹುಣಸೂರು ತಾಲೂಕಿನ ಪ್ರಗತಿಪರ ಸಂಘಟನೆಯ ಒಕ್ಕೂಟ ತೀವ್ರವಾಗಿ ಖಂಡಿಸ್ತದೆ. ಹಾಗಾಗಿ ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಹೊಸೂರು ಕುಮಾರ್ ಸರ್ ಅವರೇ, ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಬೆಂಕಿಪುರ ಚಿಕ್ಕಳ್ಳಿ ಸರ್ ಅವರೇ, ಹಾಗೂ ಸಿಪಿಐನ ಬಸವರಾಜ್ ಸರ್ ಅವರೇ, DHSನ MS ಅವರೇ, ಹಾಗೂ ಜಿಲ್ಲಾ ಮಹಿಳಾ ಸಂಚಾಲಕಿಯಾದಂಥ ಕಟನೋಡಿ ಮಹದೇವನವರೇ, ಹಾಗೂ ಜಿಲ್ಲಾ ಸಂಯೋಜಕರಾದಂಥ ಪ್ರಕಾಶ್ ಅವರೇ, ಹಾಗೂ ಪಬ್ಲಿಕ್ ಪೀಸ್ ಕಮಿಟಿಯ ಮುದಾಸಿರ್ ಅವರೇ, ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಯ ಹೋರಾಟಗಾರರ ಮಿತ್ರರೇ, ತಮ್ಮೆಲ್ಲರಿಗೂ ಈ ಮುಖಾಂತರ ಈ ಪ್ರತಿಭಟನೆಗೆ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಹೊಸೂರು ಕುಮಾರ್ ಅವರು ಈ ಪ್ರತಿಭಟನೆ ಮುಖಾಂತರ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಈ ಪ್ರತಿಭಟನೆಯ ಉದ್ದೇಶವನ್ನು ಹುಣಸೂರು ತಾಲೂಕಿನ ಪ್ರಗತಿಪರ ಸಂಘಟನೆಯ ಸಂಚಾಲಕರಾದಂಥ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ಈ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಚಳವಳಿ ಮಾಡುವುದರಿಂದ ತಾಲೂಕಿನ ಎಲ್ಲ ಸಂಘಟನೆಯ ಮುಖಂಡರೇ ಮತ್ತು ಪ್ರಗತಿಪರ ಚಿಂತಕರೇ, ಕಾರ್ಯಕರ್ತರು, ಇವತ್ತು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂಥ ಅವಿವೇಕಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದ್ರೆ ಇದಕ್ಕಿಂತ ನಿರ್ದೇಶನ ಬೇರೆಂದಿಲ್ಲ. ಇವತ್ತ ಮುನಿರತ್ನ ಅವರು ಇವತ್ತು ರೆಕಾರ್ಡೇ ಸಿಕ್ಕಿರೋದು ಬಿಟ್ಟರೆ ಒಬ್ಬ ಇಂಥವರು ಸದನದಲ್ಲಿ 90 ಭಾಗ ಇಂಥ ಅವಿವೇಕಿಗಳು ಇವತ್ತು ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಇಂಥ ದುರಂತ ನೋಡಿ ನಾವು ಇವರಿಗೆ ಪ್ರಜಾಪ್ರಭುತ್ವದ ಮೌಲ್ಯ, ಪ್ರಜಾಪ್ರಭುತ್ವದ ಜವಾಬ್ದಾರಿ, ಈ ಸಂವಿಧಾನ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜವಾಬ್ದಾರಿ ಏನಿದೆ, ನಾವೇನು ನಿವಾರಣೆ ಮಾಡಬೇಕಾಗಿದೆ ಅನ್ನೋದು ಒಂಚೂರು ಕೂಡ ಇವರಿಗೆ ಅರಿವಿಲ್ಲ. ಕಾರಣ ಅಷ್ಟೇ, ಇವರ ಹಿನ್ನೆಲೆ ಯಾವ ರೀತಿ ಬಂದಿದ್ದಾರೆ, ಸಮಾಜ ಸೇವಕರಿಗೆ ಸೇವೆಗೆ ಅನ್ನೋದನ್ನ ನಾವು ಯಾರೂ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಸಮಾಜ ಸೇವೆಗೆ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾ ಇರೋಂಥ ಈ ಕಳಂಕ ಪ್ರತಿನಿಧಿಗಳನ್ನ ನಾವು ಮತದಾರರು ಆ ಮೌಲ್ಯಕ್ಕೆ ಕಳಂಕ ತರೋಂಥ ಕೆಲಸ ನಾವು ಕೂಡ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಕೂಡ ಇಂಥ ಕ್ರಿಮಿನಲ್ಗಳು, ಇಂಥ ದಗಲ್ಬಾಜಿಗಳು, ಇಂಥ
ಇಂಥ ಭೂಗಳರು ಇಂಥ ಸರ್ಕಾರದ ಸಂಪತ್ತಿನ ಲೂಟಿಗೋರು ಇವತ್ತು ಸದನದಲ್ಲಿ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇವರೇನು ನಮಗೆ ಕೊಡೋಕ್ಕೆ ಸಾಧ್ಯ ಇವರಿಂದ? ನಾವೇನು ನಿರೀಕ್ಷೆ ಮಾಡ್ಬೋದು ಇವರಿಂದ? ಏನೂ ಸಾಧ್ಯ ಇಲ್ಲ. ಇವರಿಂದ ಈ ಸಮಾಜ ಸುಧಾರಣೆನ ನಾವು ಎಂದೂ ಕಾಣಕ್ಕಾಗಲ್ಲ. ಏನು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಜಾರಿ ತಂದಂಥ ಮಹಾನ್ ನಾಯಕರಿಗೆ ಇಂಥ ಅವಿವೇಕಿಗಳನ್ನ ಆಯ್ಕೆ ಮಾಡೋ ಮೂಲಕ ನಮ್ಮ ಪ್ರಜಾಪ್ರಭುತ್ವವನ್ನು ವಿನಾಶಕ್ಕೆ ಇವತ್ತು ನಾವು ಕೊಂಡಾಗ್ತಾ ಇದ್ದರಲ್ಲಿ ಮಾತಿಲ್ಲ. ಆ ಕಾರಣದಿಂದ ಇವತ್ತೇನು ಅವಿವೇಕಿ ಮುನುರಾಜ್ ಅವರು ಮಾತಾಡಿರೋಂಥ ಮಾತಿಗೆ ಸದಸ್ಯತ್ವನ ವಜಾಗೊಳಿಸಿಕೊಂಡು ಎಂದೂ ಕೂಡ ಸದನಕ್ಕೆ ಅವರಿಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡದಂತೆ ಸಂವಿಧಾನ ನಾವು ಉಳ್ಕೊಳ್ಳೋಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಯ ಹೋರಾಟಗಾರರು ಸರ್ಕಾರಕ್ಕೆ ತಹಸೀಲ್ದಾರ್ ಮೂಲಕ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ.